ಇವತ್ತು ಎಂಪ್ಲಾಯಬಿಲಿಟಿ ಸ್ಕಿಲ್ಸ್ ಸಬ್ಜೆಕ್ಟ್ನಲ್ಲಿ ಮಾಯ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಈ ಲೆಸನ್ ಸ್ಟಾರ್ಟ್ ಮಾಡಬೇಕು. ಮಾಯ್ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಅಂದರೆ ನನ್ನ ಮೌಲ್ಯಗಳು ಮತ್ತು ನೀತಿ ಶಾಸ್ತ್ರಗಳು. ನಾವು ನಮ್ಮ ಮನೆ, ನಮ್ಮ ಶಾಲೆ, ಕಾಲೇಜು, ಸಂಸ್ಥೆ, ನಮ್ಮ ಊರು ಮತ್ತು ನಾವು ಎಲ್ಲಿ ಕೆಲಸ ಮಾಡ್ತೇವಲ್ಲ ಅಲ್ಲಿ ನಮ್ಮ ವ್ಯಾಲ್ಯೂಗಳನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ನಮ್ಮ ವ್ಯಾಲ್ಯೂ ನಾವು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಕೆಲವು ನೀತಿ ಶಾಸ್ತ್ರಗಳನ್ನು ಅಳವಡಿಸ್ಕೋಬೇಕು. ನಾವು ಯಾವಾಗ ನಮ್ಮ ಕೆಲವು ಒಳ್ಳೆಯ ನೀತಿ ಶಾಸ್ತ್ರಗಳನ್ನು ಅಳವಡಿಸ್ಕೊಂಡ ನಮ್ಮ ವ್ಯಾಲ್ಯೂ ನಾವು ಕಾಪಾಡ್ಕೋತೇವಲ್ಲ ಅವಾಗ ನಾವು ಒಳ್ಳೆಯ ಚರಿತ್ರೆ ಉಳ್ಳವರು ಅನ್ಸ್ಕೋತೀವಿ. ಈಗ ನಾವು ಕ್ವೆಸ್ಟ್ ಆ್ಯಪ್ ಮುಖಾಂತರ ಮೈ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಈ ಲೆಸನ್ನ ಡೀಟೇಲ್ ಆಗಿ ಕಲ್ಕೋಬೇಕು. ಈ ಲೆಸನ್ನಲ್ಲಿ ನಮ್ಮ ವ್ಯಾಲ್ಯೂ ನಾವು ಕಾಪಾಡ್ಕೋಬೇಕಾದ್ರೆ ಯಾವ ರೀತಿ ನೀತಿ ಶಾಸ್ತ್ರಗಳನ್ನು ಅಳವಡಿಸ್ಕೋಬೇಕು ಇದನ್ನ ಬಹಳ ಚೆನ್ನಾಗಿ ವಿವರಣೆ ಇದೆ. ಅದನ್ನೀಗ ನಾವು ಲೆಸನ್ನ ನೋಡೋಣ. Hello, welcome to the lesson My Values and Ethics. I am excited to have you here. Let's begin, shall we? Click on Begin Lesson to start the lesson. ಮೈ ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಅಂದರೆ ನನ್ನ ಮೌಲ್ಯಗಳು ಮತ್ತು ನೀತಿಶಾಸ್ತ್ರ. ಈ ಪಾಠ ಕಲಿಯಲು ನಿಮಗೆ ಸ್ವಾಗತ. ಬಿಗಿನ್ ಲೆಸನ್, ಪಾಠ ಆರಂಭಿಸುವುದು. In this lesson, we will learn what are ethics, what are values, how do values and ethics shape our character, how can we find out our personal values. ಇನ್ ದಿಸ್ ಲೆಸನ್ ವಿ ವಿಲ್ ಲರ್ನ್ ಅಂದರೆ ಈ ಪಾಠದಲ್ಲಿ ನಾವು ಕಲಿಯುವುದು ವಾಟ್ ಆರ್ ಎಥಿಕ್ಸ್ ಅಂದರೆ ನೀತಿಶಾಸ್ತ್ರಗಳು ಏನು ಇವೆ, ವಾಟ್ ಆರ್ ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳು ಏನು ಇವೆ, ಹೌ ಡು ವ್ಯಾಲ್ಯೂಸ್ ಆ್ಯಂಡ್ ಎಥಿಕ್ಸ್ ಶೇಪ್ ಅವರ್ ಕ್ಯಾರೆಕ್ಟರ್ ಅಂದರೆ ಮೌಲ್ಯಗಳು ಮತ್ತು ನೀತಿಶಾಸ್ತ್ರಗಳು ನಮ್ಮ ನಡತೆಯನ್ನು ಹೇಗೆ ರೂಪಿಸುತ್ತವೆ, ಹೌ ಕ್ಯಾನ್ ವಿ ಫೈಂಡ್ ಔಟ್ ಅವರ್ ಪರ್ಸ್ನಲ್ ವ್ಯಾಲ್ಯೂಸ್ ನಾವು ನಮ್ಮ ವೈಯಕ್ತಿಕ ಮೌಲ್ಯಗಳನ್ನು ಹೇಗೆ ಕಂಡು ಹಿಡಿಯುವುದು. ಮುಂದಿನ ಪುಟ. Before we start this lesson, let's understand what you already know about this topic and what you want to learn about this topic. Drag and place the options in the appropriate box. The meaning of ethics, the meaning of values, how ethics and values shape our character. ಈ ಪಾಠ ಕಲಿಯುವ ಮೊದಲು ಈ ವಿಷಯದ ಬಗ್ಗೆ ನಿಮಗೆ ಈಗಾಗಲೇ ಏನು ತಿಳಿದಿದೆ ಮತ್ತು ಇನ್ನು ಮುಂದೆ ಏನು ಕಲಿಯಬೇಕಾಗಿದೆ ಅರ್ಥ ಮಾಡಿಕೊಳ್ಳೋಣ. ಡ್ರ್ಯಾಗ್ ಆ್ಯಂಡ್ ಪ್ಲೇಸ್ ದ ಆಪ್ಷನ್ಸ್ ಇನ್ ದ ಅಪ್ರೋಪ್ರಿಯೇಟ್ ಬಾಕ್ಸ್ ಅಂದರೆ ಕೆಳಗೆ ಕೊಟ್ಟಿರುವ ಆಯ್ಕೆಗಳನ್ನು ಸರಿಯಾದ ಖಾಲಿ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ಆಲ್ರೆಡಿ ನೋ ಅಂದರೆ ಈಗಾಗಲೇ ಈ ವಿಷಯದ ಬಗ್ಗೆ ಏನು ತಿಳಿದಿದೆ, ಆಯ್ಕೆಯನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ವಾಟ್ ಐ ವಾಂಟ್ ಟು ಲರ್ನ್ ಇನ್ನು ಮುಂದೆ ನಮಗೆ ಏನು ಕಲಿಯಬೇಕಾಗಿದೆ ಆ ಆಯ್ಕೆಗಳನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡುವುದು. ಆಪ್ಷನ್ಸ್ ಅಂದರೆ ಆಯ್ಕೆಗಳು ಹೀಗಿವೆ. ಮೊದಲನೇ ಆಯ್ಕೆ ದ ಮೀನಿಂಗ್ ಆಫ್ ಎಥಿಕ್ಸ್ ಅಂದರೆ ನೀತಿಶಾಸ್ತ್ರದ ಅರ್ಥ ಏನು, ನಮಗೆ ಈ ವಿಷಯ ತಿಳಿದಿದೆ, ಆಯ್ಕೆಯನ್ನು ಎಡಗಡೆ ಬಾಕ್ಸ್ನಲ್ಲಿ ಇಡುವುದು. ಮುಂದಿನ ಆಯ್ಕೆ ದ ಮೀನಿಂಗ್ ಆಫ್ ವ್ಯಾಲ್ಯೂಸ್ ಮೌಲ್ಯಗಳು ಇದರ ಅರ್ಥವೇನು, ನಮಗೆ ತಿಳಿದಿದೆ, ಎಡಗಡೆ ಬಾಕ್ಸ್ನಲ್ಲಿ ಇಡಬೇಕು. ಮುಂದಿನ ಆಯ್ಕೆ ಹೌ ಎಥಿಕ್ಸ್ ಆ್ಯಂಡ್ ವ್ಯಾಲ್ಯೂಸ್ ಶೇಪ್ ಅವರ್ ಕ್ಯಾರೆಕ್ಟರ್ ಅಂದರೆ ನೀತಿಶಾಸ್ತ್ರಗಳು ಮತ್ತು ಮೌಲ್ಯಗಳು ನಮ್ಮ ನಡತೆಯನ್ನು ಹೇಗೆ ರೂಪಿಸುತ್ತವೆ, ಈ ವಿಷಯವನ್ನು ನಾವು ಇನ್ನು ಮುಂದೆ ಕಲಿಯಬೇಕಾಗಿದೆ, ಈ ಆಯ್ಕೆಯನ್ನು ಬಲಗಡೆ ಬಾಕ್ಸ್ನಲ್ಲಿ ಇಡಬೇಕು. ಸಬ್ಮಿಟ್ ಅಂದರೆ ಸಲ್ಲಿಸುವುದು. Very good. Sharing what you know and what you want to learn will help you improve your own learning. ವೆರಿ ಗುಡ್, ಬಹಳ ಒಳ್ಳೆಯದು. ಶೇರಿಂಗ್ ವಾಟ್ ಯು ನೋ ಆ್ಯಂಡ್ ವಾಟ್ ಯು ವಾಂಟ್ ಟು ಲರ್ನ್ ವಿಲ್ ಹೆಲ್ಪ್ ಯು ಇಂಪ್ರೂವ್ ಯುವರ್ ಓನ್ ಲರ್ನಿಂಗ್ ಅಂದರೆ ನಿಮಗೆ ಏನು ತಿಳಿದಿದೆ ಮತ್ತು ಏನು ಕಲಿಯಬೇಕಾಗಿದೆ ಇದನ್ನು ಹಂಚಿಕೊಳ್ಳುವುದರಿಂದ ನಿಮ್ಮ ಸ್ವಂತ ಕಲಿಕೆ ಸುಧಾರಿಸುತ್ತದೆ. ಮುಂದಿನ ಪುಟ.
Senthil works in a kirana store. A customer bought a few items and left the store. Senthil saw that the customer left his wallet at the counter. ಈಗ ಸೆಂಥಿಲ್ ಈತನ ಭೇಟಿ. ಈ ಚಿತ್ರದಲ್ಲಿ ಇಲ್ಲಿಯವರೆಗೆ ನಾವು ನೋಡಿದ್ದು ಸೆಂಥಿಲ್ ಕಿರಾಣಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಾನೆ. ಆಗ ಒಬ್ಬ ಗಿರಾಕಿ ಕೆಲವು ವಸ್ತುಗಳನ್ನು ಖರೀದಿಸಿ ಅಂಗಡಿಯಿಂದ ಹೋಗುತ್ತಾನೆ. ನಂತರ ಸೆಂಥಿಲ್ ಗಿರಾಕಿಯು ತನ್ನ ವ್ಯಾಲೆಟನ್ನು ಕೌಂಟರ್ ಹತ್ತಿರ ಬಿಟ್ಟು ಹೋಗಿದ್ದನ್ನು ನೋಡುತ್ತಾನೆ. ವ್ಯಾಲೆಟ್ ಅಂದರೆ ಜೇಬಿನಲ್ಲಿ ಹಣ ಇಡುವ ಪ್ಯಾಕೆಟ್. ಕೌಂಟರ್ ಅಂದರೆ ಅಂಗಡಿಯ ಹಣ ಇಡುವ ಸ್ಥಳ. ಮುಂದಿನ ಪುಟ ನೋಡು. ಕ್ಲಿಕ್ ಆನ್ ದ ಕರೆಕ್ಟ್ ಆಪ್ಷನ್ ಅಂದರೆ ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ವಾಟ್ ಡು ಯು ಥಿಂಕ್ ವಿಲ್ ಬಿ ದ ರೈಟ್ ಥಿಂಗ್ ಟು ಡೂ? ನಿಮ್ಮ ವಿಚಾರದ ಪ್ರಕಾರ ಸೆಂಥಿಲ್ ಏನು ಮಾಡಿದರೆ ಸರಿಯಾಗಿರುತ್ತದೆ? ಮೊದಲನೇ ಆಯ್ಕೆ, ಸೆಂಥಿಲ್ ಶುಡ್ ರಿಟರ್ನ್ ದ ವ್ಯಾಲೆಟ್ ಟು ದ ಕಸ್ಟಮರ್ ಅಂದರೆ ಸೆಂಥಿಲ್ ಗಿರಾಕಿಗೆ ವ್ಯಾಲೆಟನ್ನು ಹಿಂದಿರುಗಿಸಬೇಕು. ಮುಂದಿನ ಆಯ್ಕೆ, ಸೆಂಥಿಲ್ ಶುಡ್ ಕೀಪ್ ವ್ಯಾಲೆಟ್ ವಿತ್ ಹಿಮ್ ಅಂದರೆ ಸೆಂಥಿಲ್ ವ್ಯಾಲೆಟನ್ನು ತನಗೆ ಇಟ್ಟುಕೊಳ್ಳಬೇಕು. ಸರಿಯಾದ ಉತ್ತರ, ಸೆಂಥಿಲ್ ಗಿರಾಕಿಗೆ ವ್ಯಾಲೆಟನ್ನು ಹಿಂದಿರುಗಿಸಬೇಕು. ಏಕೆಂದರೆ ಬೇರೆಯವರ ಹಣವನ್ನು ನಾವು ತೆಗೆದುಕೊಳ್ಳುವುದು ಸರಿಯಾದ ನಡತೆ ಅಲ್ಲ. ಮೊದಲನೇ ಆಯ್ಕೆ, ಸೆಂಥಿಲ್ ಶುಡ್ ರಿಟರ್ನ್ ದ ವ್ಯಾಲೆಟ್ ಟು ದ ಕಸ್ಟಮರ್. ಆಯ್ಕೆ ಮಾಡಿ ಸಲ್ಲಿಸುವುದು. You are correct. Senthil should return the wallet to the customer. This is the right thing to do. ಯು ಆರ್ ಕರೆಕ್ಟ್. ನೀವು ಸರಿಯಾಗಿದ್ದೀರಿ. ಸೆಂಥಿಲ್ ಶುಡ್ ರಿಟರ್ನ್ ದ ವ್ಯಾಲೆಟ್ ಟು ದ ಕಸ್ಟಮರ್. ದಿಸ್ ಈಸ್ ದ ರೈಟ್ ಥಿಂಗ್ ಟು ಡೂ. ಸೆಂಥಿಲ್ ವ್ಯಾಲೆಟನ್ನು ಗಿರಾಕಿಗೆ ಹಿಂದಿರುಗಿಸಬೇಕು. ಮುಂದಿನ ಪುಟ. There are a set of rules or guidelines that help us decide what is right or wrong. These are called ethics. They help people to do the right thing in a particular situation. They are usually the same for the whole of the society. ನಮ್ಮ ಜೀವನದಲ್ಲಿ ಯಾವುದು ಸರಿ ಮತ್ತು ಯಾವುದು ತಪ್ಪು ನಿರ್ಣಯ ಮಾಡಲು ಕೆಲವು ನಿಯಮಗಳು ಅಥವಾ ಮಾರ್ಗಸೂಚಿಗಳು ಇವೆ. ಅವುಗಳನ್ನು ನಾವು ನೀತಿಶಾಸ್ತ್ರಗಳು ಎನ್ನುತ್ತೇವೆ. ನೀತಿಶಾಸ್ತ್ರಗಳು ಜನರಿಗೆ ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಒಳ್ಳೆಯದನ್ನು ಮಾಡಲು ಸಹಾಯಕವಾಗಿವೆ. ಈ ನೀತಿಶಾಸ್ತ್ರಗಳು ಇಡೀ ಸಮಾಜಕ್ಕೆ ಒಂದೇ ರೀತಿ ಆಗಿರುತ್ತವೆ. ಮುಂದಿನ ಪುಟ ನೋಡುವುದು. On way home from work, Senthil helped an old woman cross the road. They saw a beggar on their way. The old woman gave the beggar ₹5. Senthil did not give anything to the beggar. ನೀತಿಶಾಸ್ತ್ರದ ಬಗ್ಗೆ ತಿಳಿದುಕೊಳ್ಳಲು ಮತ್ತೆ ಸೆಂಥಿಲ್ ಅವರ ಭೇಟಿಯಾಗುವುದು. ಕೆಲಸ ಮುಗಿಸಿ ಮನೆಗೆ ಹೋಗುವ ದಾರಿಯಲ್ಲಿ ಸೆಂಥಿಲನು ವೃದ್ಧ ಮಹಿಳೆಗೆ ದಾರಿಯನ್ನು ದಾಟಿ ಹೋಗಲು ಸಹಾಯ ಮಾಡುತ್ತಾನೆ. ಅದೇ ದಾರಿಯಲ್ಲಿ ಅವರು ಒಬ್ಬ ಭಿಕ್ಷುಕನನ್ನು ನೋಡುತ್ತಾರೆ. ವೃದ್ಧ ಮಹಿಳೆಯು ಭಿಕ್ಷುಕನಿಗೆ ₹5 ಕೊಡುತ್ತಾಳೆ. ಸೆಂಥಿಲನು ಏನನ್ನೂ ಕೊಡುವುದಿಲ್ಲ. ಸೆಂಥಿಲ್ ಮತ್ತು ವೃದ್ಧ ಮಹಿಳೆಯ ಸನ್ನಿವೇಶವನ್ನು ನೋಡಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡುವುದು. ಮುಂದಿನ ಪುಟದಲ್ಲಿ. Click on the correct option. Who do you think did the right thing? Senthil, old woman. ಕ್ಲಿಕ್ ಆನ್ ದ ಕರೆಕ್ಟ್ ಆಪ್ಷನ್ ಅಂದರೆ ಸರಿಯಾದ ಆಯ್ಕೆಯನ್ನು ಗುರುತಿಸುವುದು. ಹೂ ಡು ಯು ಥಿಂಕ್ ಡಿಡ್ ದ ರೈಟ್ ಥಿಂಗ್? ನಿಮ್ಮ ಯೋಚನೆಯಲ್ಲಿ ಯಾರು ಸರಿಯಾದುದನ್ನು ಮಾಡಿದರು? ಸೆಂಥಿಲ್ ಅಥವಾ ವೃದ್ಧ ಮಹಿಳೆ? ಸೆಂಥಿಲ್ ಮತ್ತು ವೃದ್ಧ ಮಹಿಳೆ ಇಬ್ಬರೂ ಕೂಡ ಸರಿಯಾದ ಕೆಲಸ ಮಾಡಿದ್ದಾರೆ. ಆಯ್ಕೆ ಮಾಡಿ ಸಲ್ಲಿಸುವುದು. The old woman and Senthil are both right in their own ways. Senthil doesn't believe in helping beggars by giving money. But the old woman is really emotional and wants to help anyone in need. The old woman and Senthil are both right in their own ways. Senthil does not believe in helping beggars by giving money, but the old woman is really emotional and wants to help anyone in need. ಅಂದರೆ ಸೆಂಥಿಲ್ ಮತ್ತು ವೃದ್ಧ ಮಹಿಳೆ ಇಬ್ಬರೂ ತಮ್ಮ ತಮ್ಮ ವಿಚಾರದಲ್ಲಿ ಸರಿ ಇದ್ದಾರೆ. ಸೆಂಥಿಲ್ ಭಿಕ್ಷುಕರಿಗೆ ಹಣ ನೀಡಿ ಸಹಾಯ ಮಾಡುವುದನ್ನು ನಂಬುವುದಿಲ್ಲ. ಆದರೆ ವೃದ್ಧ ಮಹಿಳೆ ಬಹಳ ಭಾವುಕರಾಗಿದ್ದು ಅಗತ್ಯವಿದ್ದವರಿಗೆಲ್ಲ ಸಹಾಯ ಮಾಡಲು ಬಯಸುತ್ತಾರೆ. ಮುಂದಿನ ಪುಟ ನೋಡುವುದು. Sometimes it is not easy to know what is the right thing to do. In such situations, a person's values decide
what is right and wrong in that moment. Sometimes it is not easy to know what is the right thing to do. ಅಂದರೆ ಕೆಲವು ಸಾರಿ ಏನು ಮಾಡಿದರೆ ಸರಿಯಾಗಿರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳಲು ಅಷ್ಟು ಸರಳವಾಗಿರುವುದಿಲ್ಲ. In such situations, a person's values decide what is right and wrong in the moment. ಅಂಥ ಸನ್ನಿವೇಶದಲ್ಲಿ ಮನುಷ್ಯನ ಮೌಲ್ಯಗಳು ಆ ಕ್ಷಣದಲ್ಲಿ ಯಾವುದು ಸರಿ ಯಾವುದು ತಪ್ಪು ನಿರ್ಣಯ ಮಾಡುತ್ತವೆ. Everyone has their own values that are shaped by their family, culture, religion, etc. Values are the beliefs that guide or motivate our actions. They show how a person thinks, feels, and behaves at home, at work, and in society. ಎಲ್ಲರೂ ತಮ್ಮದೇ ಆದ ಮೌಲ್ಯಗಳನ್ನು ಹೊಂದಿರುತ್ತಾರೆ. ಮೌಲ್ಯಗಳು ನಮ್ಮ ಕುಟುಂಬ, ಸಂಸ್ಕೃತಿ ಮತ್ತು ಧರ್ಮಗಳಿಂದ ರೂಪುಗೊಂಡಿವೆ. ವ್ಯಾಲ್ಯೂಸ್ ಆರ್ ದ ಬಿಲೀಫ್ಸ್ ದ್ಯಾಟ್ ಗೈಡ್ ಟು ಮೋಟಿವೇಟ್ ಅವರ್ ಆ್ಯಕ್ಷನ್ಸ್. ಅಂದರೆ ಮೌಲ್ಯಗಳು ನಮ್ಮ ನಂಬಿಕೆಗಳಾಗಿದ್ದು ನಮ್ಮ ಕ್ರಮಗಳಿಗೆ ಮಾರ್ಗದರ್ಶನ ಮತ್ತು ಪ್ರೇರಣೆ ನೀಡುತ್ತವೆ. ದೇ ಶೋ ಹೌ ಪರ್ಸನ್ ಥಿಂಕ್ಸ್, ಫೀಲ್ಸ್ ಆ್ಯಂಡ್ ಬಿಹೇವ್ಸ್ ಆಟ್ ಹೋಮ್, ಆಟ್ ವರ್ಕ್ ಆ್ಯಂಡ್ ಇನ್ ಸೊಸೈಟಿ. ಅಂದರೆ ಮೌಲ್ಯಗಳು ಒಬ್ಬ ವ್ಯಕ್ತಿಯು ತನ್ನ ಮನೆ, ಉದ್ಯೋಗ ಮತ್ತು ಸಮಾಜದಲ್ಲಿ ಅವನ ಯೋಚನೆ, ಅಭಿಪ್ರಾಯ ಮತ್ತು ನಡತೆಗಳನ್ನು ಹೇಗೆ ಇರುತ್ತವೆ ಎಂಬುದನ್ನು ತೋರಿಸುತ್ತವೆ. ಮುಂದಿನ ಪುಟ ನೋಡುವುದು. Pause and think. Do you face situations where you feel you are doing the right thing, but others feel that you are wrong? Why do you think that happens? ಪಾಸ್ ಆ್ಯಂಡ್ ಥಿಂಕ್ ಅಂದರೆ ಈಗ ಸ್ವಲ್ಪ ವಿಚಾರಿಸಿ. ಡೂ ಯು ಫೇಸ್ ಸಿಚುವೇಶನ್ಸ್ ವೇರ್ ಯು ಫೀಲ್ ಯು ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಬಟ್ ಅದರ್ಸ್ ಫೀಲ್ ದ್ಯಾಟ್ ಯು ಆರ್ ರಾಂಗ್. ನಿಮಗೇನಾದರೂ ಈ ರೀತಿ ಸನ್ನಿವೇಶ ಬಂದಿದೆಯೇ ಎಲ್ಲಿ ನಿಮಗೆ ನಾನು ಸರಿಯಾದುದನ್ನು ಮಾಡುತ್ತಿದ್ದೇನೆ ಅನಿಸುತ್ತಿದ್ದಾಗ ಬೇರೆಯವರಿಗೆ ತಪ್ಪಾಗಿದೆ ಅನಿಸುತ್ತದೆ. ವೈ ಡು ಯು ಥಿಂಕ್ ದ್ಯಾಟ್ ಹ್ಯಾಪನ್ಸ್? ನೀವು ಹೀಗೆ ಆಗುತ್ತದೆ ಎಂದು ಏಕೆ ಯೋಚಿಸುತ್ತೀರಿ? ಈ ಎಲ್ಲದಕ್ಕೆ ವಿವರಣೆಯನ್ನು ಮುಂದಿನ ಪುಟದಲ್ಲಿ ಕಲಿಯುವುದು. Our ethics and values impact our behavior and form the pillars of our character. There are 6 pillars of our character. These are trustworthiness, respect, fairness, responsibility, caring, citizenship. These 6 pillars help us make the right decisions. Click on each to know more. Our ethics and values impact our behavior and form the pillars of our character. ನಮ್ಮ ನೀತಿಶಾಸ್ತ್ರಗಳು ಮತ್ತು ಮೌಲ್ಯಗಳು ನಮ್ಮ ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ನಮ್ಮ ಚರಿತ್ರೆಯ ಆಧಾರ ಸ್ತಂಭಗಳನ್ನು ನಿರ್ಮಿಸುತ್ತವೆ. ಚರಿತ್ರೆಯ 6 ಆಧಾರ ಸ್ತಂಭಗಳು ಈ ರೀತಿ ಇವೆ. ಮೊದಲನೆಯದು ಟ್ರಸ್ಟ್ ವರ್ದಿನೆಸ್ ಅಂದರೆ ನಂಬಿಕೆಗೆ ತಕ್ಕವರಾಗಿರುವುದು. ರಿಸ್ಪೆಕ್ಟ್ ಅಂದರೆ ಗೌರವ ಕೊಡುವುದು. ಫೇರ್ನೆಸ್ ಅಂದರೆ ಎಲ್ಲರನ್ನೂ ಸಮನಾಗಿ ಕಾಣುವುದು. ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ. ಕೇರಿಂಗ್ ಅಂದರೆ ಕಾಳಜಿ ವಹಿಸುವುದು. ಸಿಟಿಸನ್ಶಿಪ್ ಅಂದರೆ ಪೌರತ್ವ. ಈ 6 ಆಧಾರ ಸ್ತಂಭಗಳು ನಮ್ಮ ಚರಿತ್ರೆಯನ್ನು ರೂಪಿಸಿಕೊಳ್ಳಲು ಸಹಾಯಕವಾಗಿವೆ. ಇದರಲ್ಲಿ ಪ್ರತಿಯೊಂದನ್ನು ಆಯ್ಕೆ ಮಾಡುವುದರ ಮೂಲಕ ವಿವರವಾಗಿ ತಿಳಿದುಕೊಳ್ಳುವುದು. ಮೊದಲನೆಯದು ಟ್ರಸ್ಟ್ ವರ್ದಿನೆಸ್. Trustworthiness. Be honest. Don't lie, cheat, or steal. Be loyal. Stand by your family, friends, and country. ಟ್ರಸ್ಟ್ ವರ್ದಿನೆಸ್ ಅಂದರೆ ನಂಬಿಕೆಗೆ ತಕ್ಕವರಾಗಿರುವುದು. ಬಿ ಆನೆಸ್ಟ್ ಪ್ರಾಮಾಣಿಕರಾಗಿರುವುದು. ಡೋಂಟ್ ಲೈ ಅಂದರೆ ಸುಳ್ಳು ಹೇಳಬಾರದು. ಚೀಟ್ ಅಂದರೆ ಮೋಸ ಮಾಡಬಾರದು. ಸ್ಟೀಲ್ ಅಂದರೆ ಕಳವು ಮಾಡಬಾರದು. ಬಿ ಲಾಯಲ್ ಅಂದರೆ ನಿಷ್ಠಾವಂತರಾಗಿರುವುದು. ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ದೇಶಕ್ಕೆ ನಾವು ಯಾವಾಗಲೂ ನಿಷ್ಠಾವಂತರಾಗಿರಬೇಕು. ಮುಂದಿನ ಆಯ್ಕೆ ರಿಸ್ಪೆಕ್ಟ್ ಗೌರವ ಕೊಡುವುದು. Respect. Respect is the way of treating or thinking about someone. Be kind to people of all age groups. Respect those who are different from you, despite their gender, color, religion, class, caste, etc.
Don't hit, hurt, or threaten anyone. Try to understand other people's feelings. ಗೌರವ ಇದು ಒಬ್ಬರ ಬಗ್ಗೆ ನಮ್ಮ ಆಲೋಚನೆ ಅಥವಾ ನಡೆದುಕೊಳ್ಳುವ ಒಂದು ರೀತಿಯಾಗಿದೆ. ಎಲ್ಲ ವಯಸ್ಸಿನವರಿಗೆ ನಾವು ಗೌರವ ಕೊಡಬೇಕು. ನಮಗಿಂತ ಭಿನ್ನರಾಗಿರುವ ಎಲ್ಲರನ್ನೂ ಗೌರವಿಸಬೇಕು. ಅವರು ಬೇರೆ ಬೇರೆ ಲಿಂಗದ, ಬಣ್ಣದ, ಧರ್ಮದ ಮತ್ತು ವರ್ಗದ ಜಾತಿಯವರಾಗಿರಬಹುದು. ಮುಂದಿನ ಆಯ್ಕೆ ಫೇರ್ನೆಸ್. Fairness. Whenever an argument or fight happens, there are always two sides to the incident. Fairness means understanding both sides in an equal manner. It means to listen carefully and collect the right information. Always be fair and take decisions with an open mind. ಫೇರ್ನೆಸ್ ಅಂದರೆ ನಯ ನಡತೆ. Whenever an argument or fight happens, there are always two sides to the incident. ಅಂದರೆ ಯಾವುದಾದರೂ ವಿವಾದ ಅಥವಾ ಜಗಳ ಆದರೆ ಆ ಒಂದು ಘಟನೆಗೆ ಎರಡು ಅಂಶಗಳಿರುತ್ತವೆ. Fairness means understanding both sides in an equal manner. It means to listen carefully and collect the right information. ಫೇರ್ನೆಸ್ ಅಂದರೆ ಎರಡೂ ಪಕ್ಷಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾದ ಮಾಹಿತಿಯನ್ನು ಕಲೆ ಹಾಕುವುದು ಮತ್ತು ಒಳ್ಳೆಯ ತೆರೆದ ಮನಸ್ಸಿನಿಂದ ತೀರ್ಮಾನ ತೆಗೆದುಕೊಳ್ಳುವುದು. ಮುಂದಿನ ಆಯ್ಕೆ ರೆಸ್ಪಾನ್ಸಿಬಿಲಿಟಿ. Responsibility. Be responsible. Do what you are supposed to do and take responsibility of your actions and behavior. ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ. ನಮ್ಮ ಕ್ರಮ ಮತ್ತು ನಡತೆಗಳು ಬಗ್ಗೆ ಜವಾಬ್ದಾರಿ ತೆಗೆದುಕೊಳ್ಳಬೇಕು. ಮುಂದಿನ ಆಯ್ಕೆ ಕೇರಿಂಗ್. Caring. Be kind towards others. Help others who are in a difficult situation. Have a big heart and donate whatever you can. ಕೇರಿಂಗ್ ಅಂದರೆ ಕಾಳಜಿ ವಹಿಸುವುದು. ಬೇರೆಯವರೊಂದಿಗೆ ದಯಾಳುಗಳಾಗಿರಬೇಕು. ಕಠಿಣ ಪರಿಸ್ಥಿತಿಯಲ್ಲಿದ್ದವರಿಗೆ ಸಹಾಯ ಮಾಡಬೇಕು. ಹೃದಯವಂತಿಕೆ ತೋರಿಸಿ ನಿಮಗಾದಷ್ಟು ದಾನ ಮಾಡಬೇಕು. ಮುಂದಿನ ಆಯ್ಕೆ ಸಿಟಿಸನ್ಶಿಪ್. Citizenship. Respect public property. Obey the law. Protect the environment. Think about the welfare of the country and the world. ಸಿಟಿಸನ್ಶಿಪ್ ಅಂದರೆ ಪೌರತ್ವ. ರಿಸ್ಪೆಕ್ಟ್ ಪಬ್ಲಿಕ್ ಪ್ರಾಪರ್ಟಿ, ಒಬೇ ದ ಲಾ ಅಂದರೆ ಸಾರ್ವಜನಿಕ ಆಸ್ತಿಗಳನ್ನು ಗೌರವಿಸಬೇಕು, ಕಾನೂನನ್ನು ಪಾಲಿಸಬೇಕು. ಪ್ರೊಟೆಕ್ಟ್ ದ ಎನ್ವೈರ್ಮೆಂಟ್. ಥಿಂಕ್ ಅಬೌಟ್ ದ ವೆಲ್ಫೇರ್ ಆಫ್ ದ ಕಂಟ್ರಿ ಆ್ಯಂಡ್ ದ ವರ್ಲ್ಡ್. ವಾತಾವರಣವನ್ನು ಕಾಪಾಡುವುದು, ನಮ್ಮ ದೇಶ ಮತ್ತು ಜಗತ್ತಿನ ಒಳಿತಿನ ಬಗ್ಗೆ ಯೋಚಿಸುವುದು. ಮುಂದಿನ ಪುಟ ತಿಳಿದುಕೊಳ್ಳುವುದು. Based on what you learned, answer the following questions. Click on the begin button to answer the questions. ಆಕ್ಟಿವಿಟಿ ಟೈಮ್. ಚಟುವಟಿಕೆಯ ಸಮಯ. ಬೇಸ್ಡ್ ಆನ್ ವಾಟ್ ಯು ಲರ್ನ್, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ಇಲ್ಲಿಯವರೆಗೆ ನೀವು ಕಲಿತಿರುವುದರ ಆಧಾರದ ಮೇಲೆ ಮುಂದಿನ ಪ್ರಶ್ನೆಗಳನ್ನು ಉತ್ತರಿಸುವುದು. ಅದಕ್ಕಾಗಿ ಬಿಗಿನ್ ಆಯ್ಕೆ ಮಾಡುವುದು. Choose the correct option. What are ethics? Set of rules that help us decide what is right or wrong. Are beliefs that help us decide what is right or wrong. ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಉತ್ತರ ಆಯ್ಕೆ ಮಾಡುವುದು. ವಾಟ್ ಆರ್ ಎಥಿಕ್ಸ್? ನೀತಿಶಾಸ್ತ್ರಗಳು ಏನು ಇವೆ? ಮೊದಲನೇ ಆಯ್ಕೆ ಸೆಟ್ ಆಫ್ ರೂಲ್ಸ್ ದ್ಯಾಟ್ ಹೆಲ್ಪ್ ಅಸ್ ಡಿಸೈಡ್ ವಾಟ್ ಈಸ್ ರೈಟ್ ಆರ್ ರಾಂಗ್. ಯಾವುದು ಸರಿ ಯಾವುದು ತಪ್ಪು ನಿರ್ಧರಿಸಲು ಬೇಕಾದ ನಿಯಮಗಳ ಪಟ್ಟಿ. ಮುಂದಿನ ಆಯ್ಕೆ ಅವರ್ ಬಿಲೀಫ್ಸ್ ದ್ಯಾಟ್ ಹೆಲ್ಪ್ಸ್ ಅಸ್ ಡಿಸೈಡ್ ವಾಟ್ ಈಸ್ ರೈಟ್ ಆರ್ ರಾಂಗ್. ಯಾವುದು ಸರಿ ಯಾವುದು ತಪ್ಪು ನಿರ್ಧರಿಸಲು ಬೇಕಾದ ನಮ್ಮ ನಂಬಿಕೆಗಳು. ಸರಿಯಾದ ಉತ್ತರ ಮೊದಲನೆಯ ಆಯ್ಕೆ, ಏಕೆಂದರೆ ನಿಯಮಗಳನ್ನು ಅವಲಂಬಿಸಿ ಸರಿ ತಪ್ಪು ನಿರ್ಣಯ ಮಾಡಿದರೆ ಒಳ್ಳೆಯದು. ನಮ್ಮ ನಂಬಿಕೆಗಳು ತಪ್ಪಾಗಿರಬಹುದು. ಸೆಟ್ ಆಫ್ ರೂಲ್ಸ್ ದ್ಯಾಟ್ ಹೆಲ್ಪ್ ಅಸ್ ಡಿಸೈಡ್ ವಾಟ್ ಈಸ್ ರೈಟ್ ಆರ್ ರಾಂಗ್. ಇದನ್ನು ಆಯ್ಕೆ ಮಾಡಿ ಸಬ್ಮಿಟ್ ಅಥವಾ ಸಲ್ಲಿಸುವುದು. You are right. ಸರಿಯಾದ ಉತ್ತರ. ಮುಂದಿನ ಪುಟ ನೋಡುವುದು.
Choose true or false. Values can change from person to person. True, false. ಚೂಸ್ ಟ್ರೂ ಆರ್ ಫಾಲ್ಸ್. ಸರಿ ತಪ್ಪು ಆಯ್ಕೆ ಮಾಡುವುದು. ವ್ಯಾಲ್ಯೂಸ್ ಕ್ಯಾನ್ ಚೇಂಜ್ ಫ್ರಮ್ ಪರ್ಸನ್ ಟು ಪರ್ಸನ್. ಮೌಲ್ಯಗಳು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗಿರುತ್ತವೆ. ಉತ್ತರಗಳು ಟ್ರೂ, ಫಾಲ್ಸ್. ಇದರ ಉತ್ತರ ಟ್ರೂ ಆಗಿದೆ, ಏಕೆಂದರೆ ನಮ್ಮೆಲ್ಲರಲ್ಲಿ ಮೌಲ್ಯಗಳು ಬೇರೆ ಬೇರೆ ಆಗಿರುತ್ತವೆ. ಟ್ರೂ ಆಯ್ಕೆ ಮಾಡಿ ಸಲ್ಲಿಸುವುದು. You are right. ಸರಿಯಾದ ಉತ್ತರ. ಮುಂದಿನ ಪುಟ ನೋಡುವುದು. We have understood how values guide our behavior and help us make decisions. Drag the behavior and place it in the right box. We have understood how values guide our behavior and help us make decisions. ಮೌಲ್ಯಗಳು ನಮ್ಮ ಒಳ್ಳೆಯ ನಡತೆಗೆ ಮಾರ್ಗದರ್ಶನ ಮಾಡುತ್ತವೆ ಮತ್ತು ನಿರ್ಣಯ ತೆಗೆದುಕೊಳ್ಳಲು ಸಹಾಯಕವಾಗಿವೆ. ಒಳ್ಳೆಯ ನಡತೆಗಳನ್ನು ಆಯ್ಕೆ ಮಾಡಿ ಸರಿಯಾಗಿ ಹೊಂದಿಸುವುದು ಅಂದರೆ ಡ್ರ್ಯಾಗ್ ದ ಬಿಹೇವಿಯರ್ ಆ್ಯಂಡ್ ಪ್ಲೇಸ್ ಇನ್ ದ ರೈಟ್ ಬಾಕ್ಸ್. ಮೊದಲನೇ ಆಯ್ಕೆ ಫಾಲೋ ಟ್ರಾಫಿಕ್ ರೂಲ್ಸ್ ಅಂದರೆ ಸಂಚಾರ ನಿಯಮಗಳನ್ನು ಪಾಲಿಸುವುದು. ಈ ನಡವಳಿಕೆ ಒಳ್ಳೆಯ ಸಿಟಿಸನ್ಶಿಪ್ ಅಂದರೆ ಪೌರತ್ವವನ್ನು ತೋರಿಸುತ್ತದೆ. ಈ ಆಯ್ಕೆಯನ್ನು ಸಿಟಿಸನ್ಶಿಪ್ನೊಂದಿಗೆ ಹೊಂದಿಸುವುದು. ಮುಂದಿನ ಆಯ್ಕೆ ಡೋಂಟ್ ಬಿ ಪಾರ್ಷಿಯಲ್ ಆರ್ ಶೋ ಫೇವರಿಸಮ್. ಭೇದ ಭಾವ ಮಾಡಬಾರದು. ಇದು ಫೇರ್ನೆಸ್ ನಡತೆಯನ್ನು ತೋರಿಸುತ್ತದೆ. ಈ ಆಯ್ಕೆಯನ್ನು ಫೇರ್ನೆಸ್ನೊಂದಿಗೆ ಜೋಡಣೆ ಮಾಡುವುದು. ಮುಂದಿನ ಆಯ್ಕೆ ಹೆಲ್ಪ್ ಎಲ್ಡರ್ಲಿ ಪೀಪಲ್. ಹಿರಿಯರಿಗೆ ಸಹಾಯ ಮಾಡುವುದು. ಇದು ಕೇರಿಂಗ್. ಈ ಒಳ್ಳೆಯ ನಡತೆಗೆ ಹೊಂದಿಕೆ ಮಾಡಬೇಕು ಮತ್ತು ಎಲ್ಲ ಆಯ್ಕೆಗಳನ್ನು ಸಬ್ಮಿಟ್ ಅಂದರೆ ಸಲ್ಲಿಸಬೇಕು. You are right. ಇದು ಸರಿಯಾಗಿದೆ. ಮುಂದಿನ ಪುಟ ನೋಡುವುದು. Rahul works at a bank. He never follows his manager, Rita's instructions. He speaks rudely with her, but he behaves nicely with all his male colleagues. He feels that a woman should not be his manager. Rahul lacks courage, respect. ರಾಹುಲ್ He never follows his manager Rita's instructions. He speaks rudely with her, but he behaves nicely with all his male colleagues. He feels that a woman should not be his manager. Rahul lacks dash dash. ಈ ಪ್ರಶ್ನೆಯ ಅರ್ಥ ರಾಹುಲ್ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾನೆ. ಅವನು ತನ್ನ ಮ್ಯಾನೇಜರ್ ರೀತಾ ಇವರನ್ನು ಯಾವತ್ತೂ ಅನುಸರಿಸುವುದಿಲ್ಲ ಮತ್ತು ಅವಳೊಂದಿಗೆ ಒರಟಾಗಿ ಮಾತನಾಡುತ್ತಾನೆ. ಆದರೆ ಬೇರೆ ಪುರುಷ ಸಹೋದ್ಯೋಗಿಗಳೊಂದಿಗೆ ನಯವಾಗಿ ವರ್ತಿಸುತ್ತಾನೆ. ಅವನು ಹೆಣ್ಣು ಮಕ್ಕಳು ತನಗೆ ಮ್ಯಾನೇಜರ್ ಆಗಬಾರದು ಅಂದುಕೊಳ್ಳುತ್ತಾನೆ. ಹಾಗಾದರೆ ರಾಹುಲ್ ಇವನಲ್ಲಿ ಏನು ಕೊರತೆ ಇದೆ? ಮೊದಲನೇ ಆಯ್ಕೆ ಕರೇಜ್ ಅಂದರೆ ಧೈರ್ಯ. ಎರಡನೇ ಆಯ್ಕೆ ರಿಸ್ಪೆಕ್ಟ್ ಅಂದರೆ ಗೌರವ. ಸರಿಯಾದ ಉತ್ತರ ರಿಸ್ಪೆಕ್ಟ್ ಆಗಿದೆ, ಏಕೆಂದರೆ ರಾಹುಲ್ ಈತನು ಮಹಿಳೆಯರನ್ನು ಗೌರವಿಸುವುದಿಲ್ಲ. ರಿಸ್ಪೆಕ್ಟ್ ಆಯ್ಕೆ ಮಾಡಿ ಸಲ್ಲಿಸುವುದು. You are right. ಸರಿಯಾದ ಉತ್ತರ. ಮುಂದಿನ ಪುಟ ಓದುವುದು. Values define who we are. Make a personal value tree to help you take the right decisions. Different ways to choose your personal values are: think of things that are most important in your life. Think of the experiences that made you very happy. Imagine what others would say about you when you are 60 years old. Think of things that you like in others' personality. You can also choose your values from the list of values. ಮೌಲ್ಯಗಳು ನಾವು ಯಾರೆಂಬುದನ್ನು ಹೇಳುತ್ತವೆ. ನಿಮಗೆ ಇಲ್ಲಿ ಒಂದು ಗಿಡ ಕಾಣಿಸುತ್ತಿದೆ. ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಳಲು ಸಹಾಯಕವಾಗುವ ವೈಯಕ್ತಿಕ ಮೌಲ್ಯಗಳಿಂದ ಈ ಗಿಡ ತುಂಬಿದೆ. ನೀವು ನಿಮ್ಮ ಮೌಲ್ಯಗಳ ಗಿಡ ಆಯ್ಕೆ ಮಾಡಬೇಕು. ವೈಯಕ್ತಿಕ ಮೌಲ್ಯಗಳನ್ನು ಆಯ್ಕೆ ಮಾಡಲು ಈ ಕೆಳಗಿನ ಬೇರೆ ಬೇರೆ ರೀತಿಗಳನ್ನು ಅನುಸರಿಸಿರಿ. ಡಿಫ್ರೆಂಟ್ ವೇಸ್ ಟು ಚೂಸ್ ಯುವರ್ ಪರ್ಸನಲ್ ವ್ಯಾಲ್ಯೂಸ್ ಆರ್ ಅಂದರೆ ವೈಯಕ್ತಿಕ ಮೌಲ್ಯಗಳನ್ನು ಆಯ್ಕೆ ಮಾಡಲು
ಈ ಕೆಳಗಿನ ಬೇರೆ ಬೇರೆ ರೀತಿಗಳನ್ನು ಅನುಸರಿಸಬಹುದು. ಮೊದಲನೇದು, ಥಿಂಕ್ ಆಫ್ ಥಿಂಗ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಯುವರ್ ಲೈಫ್, ಅಂದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಮುಖ್ಯವಾದ ವಿಷಯಗಳ ಬಗ್ಗೆ ಯೋಚನೆ ಮಾಡುವುದು. ಥಿಂಕ್ ಆಫ್ ದ ಎಕ್ಸ್ಪೀರಿಯನ್ಸ್ ದ್ಯಾಟ್ ಮೇಡ್ ಯು ವೆರಿ ಹ್ಯಾಪಿ, ನಿಮಗೆ ಅತ್ಯಂತ ಆನಂದವನ್ನು ಕೊಟ್ಟ ಅನುಭವದ ಬಗ್ಗೆ ಯೋಚನೆ ಮಾಡುವುದು. ಇಮ್ಯಾಜಿನ್ ವಾಟ್ ಅದರ್ಸ್ ವುಡ್ ಸೇ ಅಬೌಟ್ ಯು ವೆನ್ ಯು ಆರ್ 60 years old, ಅಂದರೆ ನಿಮಗೆ 60 ವರ್ಷ ವಯಸ್ಸಾದಾಗ ನಿಮ್ಮ ಬಗ್ಗೆ ಬೇರೆಯವರು ಏನು ಹೇಳುತ್ತಾರೆ ಕಲ್ಪನೆ ಮಾಡಿಕೊಳ್ಳುವುದು. ಥಿಂಕ್ ಆಫ್ ಥಿಂಗ್ಸ್ ದ್ಯಾಟ್ ಯು ಲೈಕ್ ಇನ್ ಅದರ್ಸ್ ಪರ್ಸನಾಲಿಟಿ, ಅಂದರೆ ನೀವು ಬೇರೆಯವರ ವ್ಯಕ್ತಿತ್ವದಲ್ಲಿ ಏನನ್ನು ಇಷ್ಟಪಡುತ್ತೀರಿ. ಈ ಎಲ್ಲವುಗಳನ್ನು ಯೋಚಿಸಿ ನೀವು ನಿಮ್ಮ ವೈಯಕ್ತಿಕ ಮೌಲ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಯು ಕ್ಯಾನ್ ಆಲ್ಸೋ ಚೂಸ್ ಯುವರ್ ವ್ಯಾಲ್ಯೂಸ್ ಫ್ರಮ್ ದ ಲಿಸ್ಟ್ ಆಫ್ ದ ವ್ಯಾಲ್ಯೂಸ್. ಲಿಸ್ಟ್ ಆಫ್ ದ ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳ ಪಟ್ಟಿಯನ್ನು ಆಯ್ಕೆ ಮಾಡುವುದು. ಲಿಸ್ಟ್ ಆಫ್ ದ ವ್ಯಾಲ್ಯೂಸ್ ಆಯ್ಕೆ ಮಾಡಿ ಮುಂದಿನ ಪಟ್ಟಿಯನ್ನು ಓದುವುದು. ವ್ಯಾಲ್ಯೂ ಲಿಸ್ಟ್ ಅಂದರೆ ಮೌಲ್ಯಗಳ ಪಟ್ಟಿ. ಆನೆಸ್ಟಿ ಅಂದರೆ ಪ್ರಾಮಾಣಿಕತೆ. ಲಾಯಲ್ಟಿ ಅಂದರೆ ನಿಷ್ಠೆ ಅಥವಾ ನಿಯತ್ತು. ಕರೇಜ್ ಅಂದರೆ ಧೈರ್ಯ. ಬೀಯಿಂಗ್ ರೆಸ್ಪೆಕ್ಟ್ಫುಲ್ ಅಂದರೆ ಗೌರವಯುತವಾಗಿರುವುದು. ವರ್ಕಿಂಗ್ ಹಾರ್ಡ್ ಅಂದರೆ ಶ್ರಮಜೀವಿಯಾಗಿರುವುದು. ಓಪನ್ ಮೈಂಡೆಡ್ ಅಂದರೆ ಮುಕ್ತ ಮನಸ್ಸಿನಿಂದ ಇರುವುದು. ಹೆಲ್ಪಿಂಗ್ ಅದರ್ಸ್ ಅಂದರೆ ಬೇರೆಯವರಿಗೆ ಸಹಾಯ ಮಾಡುವುದು. ಪೇಷನ್ಸ್ ಅಂದರೆ ಸಹನೆ. ಪೀಸ್ ಅಂದರೆ ಶಾಂತಿ. ಫಾರ್ಗಿವಿಂಗ್ ಅಂದರೆ ಕ್ಷಮಿಸುವುದು. ಜನರಾಸಿಟಿ ಅಂದರೆ ಉದಾರತೆ. ಕ್ಯೂರಿಯಾಸಿಟಿ ಅಂದರೆ ಕುತೂಹಲ. ಪಾಸಿಟಿವಿಟಿ ಅಂದರೆ ಸಕಾರಾತ್ಮಕತೆ. ಎನ್ವೈರ್ಮೆಂಟಲ್ ಅವೇರ್ನೆಸ್ ಅಂದರೆ ವಾತಾವರಣದ ಬಗ್ಗೆ ಪ್ರಜ್ಞೆ ಹೊಂದುವುದು. ಕ್ರಿಯೇಟಿವಿಟಿ ಅಂದರೆ ಕಲಾತ್ಮಕ. ಡಿಟರ್ಮಿನೇಷನ್ ಅಂದರೆ ನಿರ್ಣಾಯಕ. ಬೀಯಿಂಗ್ ಟ್ರಸ್ಟ್ ವರ್ದಿ ಅಂದರೆ ನಂಬಿಕೆಗೆ ತಕ್ಕವರಾಗಿರುವುದು. ಸೆಲ್ಫ್ ರೆಸ್ಪೆಕ್ಟ್ ಅಂದರೆ ಸ್ವಂತ ಗೌರವ. ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ. ನಾವು ಈ ಎಲ್ಲ ಒಳ್ಳೆಯ ಮೌಲ್ಯಗಳನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕು. ಈಗ ಮುಂದಿನ ಪುಟ ಓದುವುದು. Now that we have completed the lesson, share what you have learned from this lesson. Choose the options from the menu. What I learned from this lesson. The meaning of ethics. The meaning of values. How ethics and values shape our character. ಇಲ್ಲಿಗೆ ಈ ಪಾಠ ಮುಗಿಯಲಿದೆ. ಈ ಪಾಠದಲ್ಲಿ ನೀವು ಕಲಿತಿದ್ದನ್ನು ಹಂಚಿಕೊಳ್ಳುವುದು. ಚೂಸ್ ದ ಆಪ್ಷನ್ಸ್ ಫ್ರಮ್ ದ ಮೆನು. ಈ ಕೆಳಗಿನವುಗಳಿಂದ ಸರಿಯಾದ ಆಯ್ಕೆ ಮಾಡುವುದು. ವಾಟ್ ಐ ಲರ್ನ್ ಫ್ರಮ್ ದಿಸ್ ಲೆಸನ್ ಅಂದರೆ ಈ ಪಾಠದಲ್ಲಿ ನಾನು ಕಲಿತಿದ್ದು ಏನು. ಮೊದಲನೇದು ದ ಮೀನಿಂಗ್ ಆಫ್ ಎಥಿಕ್ಸ್ ಅಂದರೆ ನೀತಿ ಪಾಠದ ಅರ್ಥ. ಎರಡನೆಯ ಆಯ್ಕೆ ದ ಮೀನಿಂಗ್ ಆಫ್ ವ್ಯಾಲ್ಯೂಸ್ ಅಂದರೆ ಮೌಲ್ಯಗಳ ಅರ್ಥ. ಮೂರನೇ ಆಯ್ಕೆ ಹೌ ಎಥಿಕ್ಸ್ ಆ್ಯಂಡ್ ವ್ಯಾಲ್ಯೂಸ್ ಶೇಪ್ ಅವರ್ ಕ್ಯಾರೆಕ್ಟರ್ ಅಂದರೆ ಹೇಗೆ ಮೌಲ್ಯಗಳು ಮತ್ತು ನೀತಿಶಾಸ್ತ್ರಗಳು ನಮ್ಮ ನಡತೆಗಳನ್ನು ರೂಪಿಸುತ್ತವೆ. ಈ ಪಾಠದಲ್ಲಿ ಈ ಮೇಲಿನ ಎಲ್ಲವನ್ನು ನಾವು ಕಲಿತಿದ್ದೇವೆ. ಎಲ್ಲ ಆಯ್ಕೆಗಳನ್ನು ಆಯ್ಕೆ ಮಾಡಿ ಸಲ್ಲಿಸಬೇಕು. Thank you for sharing what you learned from this lesson. ನೀವು ಕಲಿತಿರುವುದನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು. ಈಗ ಮುಂದಿನ ಪುಟ ಓದುವುದು. Here is a recap of what you learned in this lesson. Ethics. These are a set of rules or guidelines that help us decide what is right or wrong. Values. These are the beliefs that guide us when we don't know what is right or wrong. Our ethics and values impact our behavior and form the pillars of our character.
There are 6 pillars of character: trustworthiness, responsibility, caring, citizenship, fairness, respect. My values and ethics. ನನ್ನ ಮೌಲ್ಯಗಳು ಮತ್ತು ನೀತಿ ಶಾಸ್ತ್ರಗಳು ಈ ಪಾಠದ ಸಾರಾಂಶ. Ethics. These are set of rules or guidelines that help us decide what is right or wrong. ನೀತಿಶಾಸ್ತ್ರ ಅಂದರೆ ಯಾವುದು ಸರಿ ಮತ್ತು ಯಾವುದು ತಪ್ಪು ನಿರ್ಣಯ ಮಾಡಲು ಬೇಕಾದ ನಿಯಮಗಳು ಅಥವಾ ಮಾರ್ಗಸೂಚಿಗಳು. Values. These are the beliefs that guide us when we don't know what is right or wrong. ಮೌಲ್ಯಗಳು ಅಂದರೆ ನಮಗೆ ಯಾವುದು ತಪ್ಪು ಯಾವುದು ಸರಿ ನಿರ್ಧರಿಸುವುದನ್ನು ತಿಳಿಯದಿರುವಾಗ ನಮ್ಮ ನಂಬಿಕೆಗಳು ನಮಗೆ ಮಾರ್ಗದರ್ಶನ ಮಾಡುತ್ತವೆ. ಈ ನಂಬಿಕೆಗಳು ಮೌಲ್ಯಗಳಾಗಿವೆ. Our ethics and values impacts our behavior and form the pillars of our characters. ನಮ್ಮ ನೀತಿಶಾಸ್ತ್ರಗಳು ಮತ್ತು ಮೌಲ್ಯಗಳು ನಮ್ಮ ವರ್ತನೆಯ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ನಮ್ಮ ನಡತೆಯ ಆಧಾರ ಸ್ತಂಭಗಳನ್ನು ನಿರ್ಮಿಸುತ್ತವೆ. These are the 6 pillars of character. ನಡತೆಯ 6 ಆಧಾರ ಸ್ತಂಭಗಳು ಈ ಕೆಳಗಿನಂತಿವೆ. ಟ್ರಸ್ಟ್ ವರ್ದಿನೆಸ್ ಅಂದರೆ ನಂಬಿಕೆಗೆ ತಕ್ಕವರಾಗಿರುವುದು. ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿ. ಕೇರಿಂಗ್ ಅಂದರೆ ಕಾಳಜಿ ವಹಿಸುವುದು. ಸಿಟಿಸನ್ಶಿಪ್ ಅಂದರೆ ಪೌರತ್ವ. ಫೇರ್ನೆಸ್ ಅಂದರೆ ಎಲ್ಲರನ್ನೂ ಸಮನಾಗಿ ಕಾಣುವುದು. ರೆಸ್ಪೆಕ್ಟ್ ಅಂದರೆ ಗೌರವ ಕೊಡುವುದು.